ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ರಾಮಾಯಣ್ ಟ್ರೈಲರು ಎಲ್ಲರೂ ನೋಡಿರ್ತೀರ ಅಂತ ಅನ್ಕೋತೀರ. ಸೊ ಐ ನೋ ಲಾಟ್ ಆಫ್ ಪೀಪಲ್ ಆರ್ ಕ್ರಿಟಿಸೈಸಿಂಗ್ ಆಲ್ಸೋ ರಿಗಾರ್ಡಿಂಗ್ ದ VFX, ಬಟ್ ಪರ್ಸ್ನಲಿ ನನಗೆ ಓವರಾಲ್ ಚೆನ್ನಾಗೇ ಇತ್ತು ಅಂತ ಅನಿಸ್ತು. ಬಟ್ ಎಸ್, ನಾನು ನೋಲನ್ ಫ್ಯಾನೇ. ಸೊ ನನಗೆ ಲೈವ್ ಆ್ಯಕ್ಷನ್ನು ಆರ್ ರಿಯಲ್ ಲೊಕೇಶನ್ಸು, ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಜಾಸ್ತಿ ಇಷ್ಟ ನನಗೂ. ಬಟ್ ಅದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪರ್ಸ್ನಲಿ ನನಗೆ ಯಶ್ ಅವರು, ನಿಜ ಹೇಳ್ತಾಯಿದ್ದೀನಿ, ರಾವಣ ಕ್ಯಾರೆಕ್ಟ್ರಲ್ಲಿ ಕಂಪ್ಲೀಟ್ಲಿ ಶೈನ್ ಮಾಡ್ತವ್ರೆ. ಸೂಪರಾಗಿ ಕಾಣ್ತವ್ರೆ. ಅವ್ರದ್ದು ಆರಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಟಾಕ್ಸಿಕ್ಗಿಂತನೂ ನನ್ನ ಪ್ರಕಾರ ಇದರಲ್ಲಿ ಆರಾ, ಟಾಕ್ಸಿಕೆಲ್ಲ ಚೆನ್ನಾಗಿದೆ ಅವ್ರದ್ದು ಆರಾ, ಬಟ್ ಇದರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಆರಾ ತಗೊಂಡು ಬಂದಿದ್ದಾರೆ. ಸೊ ಹೋಪ್ಫುಲಿ ಆಲ್ ದ ಕಾಸ್ಟ್ ಆಫ್ ರಾಮಾಯಣ ಸಕ್ಸಸ್ ನೋಡಿ, ಆ್ಯಂಡ್ ಎಸ್ಪೆಷಲಿ ಯಶ್ ಅವರು ಸಕ್ಸಸ್ ನೋಡಲಿ ಅಂತ ನಾನು ಬಯಸ್ತೀನಿ. ಎನಿವೆ, ಇವಾಗ ಟಾಪಿಕ್ ಕಡೆ ಬರೋಣ. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮಗೆ ಆಲ್ರೆಡಿ ಇದಕ್ಕೆ ಹಿಂಟ್ ಮಾಡಿದ್ದೆ. ಇಸ್ ದ್ಯಾಟ್ ಒಂದು ಪ್ರಶ್ನೆ ಎಲ್ಲರ ಮೈಂಡಲ್ಲಿ ಇದೆ, ಬಿಕಾಸ್ ಇವಾಗ ಎ ಡಿ ವಿ ಅಂತಲೇ ಎಲ್ಲ ಜನ ಇರೋದು. ಆ್ಯಂಡ್ ADV ಆಬ್ವಿಯಸ್ಲಿ ಇವಾಗ ಕರೆಂಟ್ಲಿ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗಂತೂ ಫ್ಯೂಲ್ ಇಂಜೆಕ್ಟೆಡ್ ಫಾರ್ಮಲ್ಲೇ ಅವೈಲೇಬಲ್ ಇರೋದು, EV ಫಾರ್ಮಲ್ಲಿ ಅವೈಲೇಬಲ್ ಇಲ್ಲ. ಸೊ ಕ್ಯಾನ್ ADV ಮೋಟರ್ ಸೈಕಲ್ಲು EV ಫಾರ್ಮಲ್ಲಿ ಎಕ್ಸೆಪ್ಟ್ ಮಾಡ್ಬೋದಾ ಜನ ಅಂತ. ಅಗೇನ್ ನಾನು ಥ್ರೈವ್ ಮಾಡ್ಬೋದು ಆರ್ ಫ್ಲರಿಶ್ ಆಗಿಬಿಡುತ್ತೆ ಆರ್ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅದು ಆಗಬೇಕು ಅಂದರೆ ಆಬ್ವಿಯಸ್ಲಿ ತುಂಬ ವರ್ಷ ಗಾಡಿ ಓಡಬೇಕು. ಮ್ಯಾನುಫ್ಯಾಕ್ಚರರ್ಸು ಅದರದ್ದು ಶಾರ್ಟ್ ಕಮಿಂಗ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿ, ಜನರದ್ದು ರಿಕ್ವೈರ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿ ರಿಫೈನ್ ಮಾಡೋಕ್ಕೆ ಟೈಮ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಓಕೆನಾ, ಅದನ್ನು ಇಮಿಡಿಯೇಟ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಬಟ್ ಇನಿಷಿಯಲ್ ಲೆವೆಲಲ್ಲಿ ಎಕ್ಸೆಪ್ಟೆನ್ಸ್ ಬರುತ್ತಾ ಇಲ್ವಾ ಅಂತ ಒಂದು ಡೆಫಿನೆಟ್ಲಿ ಪ್ರಶ್ನೆ ಇದೆ. ಬಿಕಾಸ್ ಇವಾಗ ಸಾಕಷ್ಟು ವರ್ಷನ್ಸ್ ಆಫ್ ನೀವು EVs ನೋಡ್ಬೋದು. ಸೊ ಈ ADV ವರ್ಷನ್ ಇದೆ ನೋಡಿ, EVದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಅದನ್ನು ಇವಾಗ ನಂದು ಒಪಿನಿಯನ್ ಕೊಡ್ತೀನಿ. ಬೇಸಿಕಲಿ ನೀವು ಇನ್ ಜನರಲ್ EVs ಬಗ್ಗೆ ಮಾತಾಡೋದಾದರೆ ಐ ಥಿಂಕ್ ಎಕ್ಸೆಪ್ಟೆನ್ಸ್ ಇದೆ ಟು ಅನ್ ಎಕ್ಸ್ಟೆಂಟ್. ಅಟ್ಲೀಸ್ಟ್ ಎಸ್ಪೆಷಲಿ ಕಾರ್ ವರ್ಲ್ಡಲ್ಲಂತೂ ನನಗೆ ಗೊತ್ತಿರೋಂಗೆ ಅಂತೂ ತುಂಬ ಕ್ಲಿಯರ್ ಎಕ್ಸೆಪ್ಟೆನ್ಸ್ ಇದೆ. ಐ ನೋ ಯು ಕ್ಯಾನ್ ಸೇ ದ್ಯಾಟ್ ದ ಫ್ಯೂಲ್ ಇಂಜೆಕ್ಟೆಡ್ ಕಾರ್ಸು ಇವಾಗ್ಲೂ ದೇ ಆರ್ ರೂಲಿಂಗ್ ದ ಸೇಲ್ಸ್ ನಂಬರ್ಸು. ಬಟ್ ಸ್ಟಿಲ್ EV ಕಾರ್ಸು ಎಕ್ಸೆಪ್ಟಬಲ್ ಅಂತೂ ಇದೆ. ನೀವು ಇವಾಗ ಯಾವುದೇ ಮ್ಯಾನುಫ್ಯಾಕ್ಚರರ್ಸು EV ಕಾರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂದರೆ, ಅವ್ರು ಇನ್ ಜನರಲ್ ಎನಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂದರೆ EV ವರ್ಷನ್ ಅಂತೂ ತೊಗೊಂಡು ಬಂದೇ ಬರ್ತಾರೆ. ನೀವು ಟಾಟಾದಲ್ಲೇ ನೋಡ್ಬೋದು, ಸಿಯಾರಾ EV ಬಂದಿದೆ, ಆ್ಯಂಡ್ ಟಾಟಾ ಹ್ಯಾರಿಯರ್ ಕೂಡ EV ಬಂದಿದೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸು, ಕೇಪಬಿಲಿಟಿ ಆ್ಯಂಡ್ ಈವನ್ ಅಕ್ಸೆಪ್ಟೆನ್ಸ್, ಅಪೀಲು, ಲುಕ್ ಆ್ಯಂಡ್ ಡಿಸೈನ್ ಆಲ್ಸೋ ಜನಗೆ ಏನು ಇಶ್ಯೂಸ್ ನಾನು ನೋಡ್ತಾ ಇಲ್ಲ. ಆಬ್ವಿಯಸ್ಲಿ ಅದು EV ಅಂತ ಹೇಳ್ಬಿಟ್ಟು ಜನ ಮೇ ಬಿ ಅದನ್ನು ತೊಗೊಳ್ದೇ ಇರ್ಬೋದು. ಬಟ್ ಇನ್ ಜನರಲ್ ಪ್ರಾಡಕ್ಟ್ ಸರಿ ಇದೆಯಾ ಇಲ್ವಾ, ಯಾರಾದರೂ ತೊಗೋಬೋದೋ ತೊಗೊಳಕ್ಕಾಗಲ್ವಾ ಅಂತ ಕೇಳೋದ್ರೆ ಆಬ್ವಿಯಸ್ಲಿ ತೊಗೋಬೋದು ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಟೂ ವೀಲರ್ ಮಾರ್ಕೆಟಲ್ಲಿ ನೋಡೋದಾದರೆ, ಓಕೆ ಹೋಗಕ್ಕ ಸಾರಿ ಅಣ್ಣನೇ. ಸೊ ಟೂ ವೀಲರ್ ಮಾರ್ಕೆಟಲ್ಲಿ ನೋಡೋದಾದರೆ ಕ್ಲಿಯರ್ಲಿ ನೀವು ನೋಡ್ಬೋದು ದ್ಯಾಟ್ ಸ್ಕೂಟರ್ಸ್ ಅಂತೂ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ತಾಯಿದೆ. ಬೇರೆ ಮೋಟರ್ ಸೈಕಲ್ಸ್ ಬಗ್ಗೆ ಬರ್ತೀನಿ ನಾನು, ಬಟ್ ಸ್ಕೂಟರ್ಸ್ ಅಂತೂ ಕ್ಲಿಯರ್ಲಿ ಡಾಮಿನೇಟ್ ಮಾಡ್ತಾಯಿದೆ. ಈವನ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಆಲ್ಸೋ. ಕಾರ್ ವರ್ಲ್ಡಲ್ಲಿ ನಿಮಗೆ ಅಷ್ಟು ಡಾಮಿನೇಟ್ ಮಾಡದೇ ಇರ್ಬೋದು, ಬಟ್ ಸ್ಕೂಟರ್ ಮಾರ್ಕೆಟಲ್ಲಿ ನೋಡಿ, ನನ್ನ ಕಣ್ಮುಂದೆನೇ ಬಂತು, ಹೇಳ್ತಾನೆ ಅದು ಪ್ರತ್ಯಕ್ಷ ಆಗ್ಬಿಡ್ತು EV. ಸೊ ಈ EV ಸ್ಕೂಟರ್ಸ್ ಅಂತೂ ಹೆವಿ ಡಾಮಿನೇಟ್ ಮಾಡ್ತಾಯಿದೆ ಸೇಲ್ಸಲ್ಲಿ. ಎಸ್ಪೆಷಲಿ ಟಾಪ್ 10 ಸೆಲ್ಲಿಂಗ್ ಸ್ಕೂಟರ್ಸ್ನ ನೋಡೋದಾದರೆ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ 3 to 4 EVs ಅಂತೂ ನೀವು ಡೆಫಿನೆಟ್ಲಿ ನೋಡ್ತೀರಾ. 3 EV ಅಂತೂ ನಾನು ಕ್ಲಿಯರ್ಲಿ ಹೇಳ್ತೀನಿ. TVS iQube ಆಗಿರ್ಬೋದು, ಬಜಾಜ್ ಚೇತಕ್ ಆಗಿರ್ಬೋದು, ಆರ್ ಏತರ್ ರಿಟ್ಸಾ ಆಗಿರ್ಬೋದು, ಕ್ಲಿಯರ್ಲಿ ದೇ ಆರ್ ಇನ್ ದ ಟಾಪ್ 10, ಅಟ್ಲೀಸ್ಟ್ ಟಾಪ್ 4 to 5 ಅಂತೂ ನಿಮಗೆ ಇದ್ದೇ ಇರುತ್ತೆ ಅದು. ಸೊ ಇಟ್ ಈಸ್ ಮೇಕಿಂಗ್ ಅ ವೆರಿ ಗುಡ್ ನಂಬರು ಇನ್ ದ ಸೇಲ್ಸು ಚಾರ್ಟು. ಸೊ ಡೆಫಿನೆಟ್ಲಿ ನಿಮಗೆ ಎಕ್ಸೆಪ್ಟೆನ್ಸ್ ನೀವು ಕ್ಲಿಯರ್ಲಿ ನೋಡ್ಬೋದು. ಓಕೆನಾ, ಸೊ EV ಸ್ಕೂಟರ್ಸ್ ಎಕ್ಸೆಪ್ಟೆನ್ಸು ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಬೇರೆ ಇವಾಗ ಮೋಟರ್ ಸೈಕಲ್ಗೆ ಬರೋದಾದರೆ, ಐ ನೋ X47 ಫ್ರಮ್ ದ ಅಲ್ಟ್ರಾ ವೈಲೆಟ್ಟು ರೀಸೆಂಟ್ಲಿ ಪಾಪ್ಯುಲರ್ ಆಗಿದೆ ಆ್ಯಂಡ್ ಸಾಕಷ್ಟು ಜನ ತೊಗೋತಾ ಇದ್ದಾರೆ. ಬಟ್ ದ ಥಿಂಗ್ ಈಸ್, ಅದರಲ್ಲಿ ಇಶ್ಯೂಸು ನಾವು ನೋಡ್ತಾ ಇದ್ದೀವಿ. ಲೈಕ್ ಏನು ಇಶ್ಯೂಸೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಟ್ರಾ ವೈಲೆಟಲ್ಲಿ. ಐ ನೋ ನಾನು ಇದನ್ನು ತುಂಬ ಪ್ರೊಜೆಕ್ಟ್ ಮಾಡಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಬಟ್ ಅದು ಹೇಳ್ತಾರೆ ನೋಡಿ, ಅಗಸ ಯಾವಾಗಲೂ ಫಸ್ಟ್ ಟೈಮು ಚೆನ್ನಾಗಿ ಒಗಿತಾನೆ, ಬಟ್ ಆಮೇಲೆ ಬರ್ತಾ ಸ್ವಲ್ಪ ಅದರದ್ದು ಎಲ್ಲ ಪ್ರಾಬ್ಲಮ್ಸು, ಎಲ್ಲ ಇಶ್ಯೂಸ್ ಪಡ್ತಾ ಇದೆ. ಸೊ ಅದೇ ಥರ ಅಲ್ಟ್ರಾ ವೈಲೆಟಲ್ಲೂ ನಾನು ತುಂಬ ಇಶ್ಯೂಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟ್ಲಿ ವಿಸಿಟ್ ಮಾಡಿದ್ದೆ ಶೋರೂಮ್ ಎಕ್ಸ್ಪೀರಿಯನ್ಸ್ ಕೂಡ ನಾಟ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅದೇನು ಕೆಟ್ಟದಾಗಿರಲಿಲ್ಲ, ಬಟ್ ಐ ವುಡ್ ಸೇ ನಾಟ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಐ ವುಡ್ ಸೇ ದ್ಯಾಟ್ ನಾನು ಈ ಓನರ್ಸ್ ನೋಡ್ತಾ ಇದ್ದೀನಿ, ಸ್ವಲ್ಪ ಇಶ್ಯೂಸ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಗ್ಲಿಚಸ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಪ್ಲಸ್ ಸರ್ವಿಸ್ ಕಾಸ್ಟು ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಲ್ಟ್ರಾ ವೈಲೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ. ಸೊ ಏನೋ ನಾನು ಅಂದ್ಕೊಂಡಿರೋ ಲೆವೆಲ್ಗೆ ಅದು ಪರ್ಫಾರ್ಮ್ ಮಾಡ್ತಾಯಿಲ್ಲ. ಬಟ್ ಇಟ್ ಈಸ್ ಓಕೆನಾ, ಬಿಕಾಸ್ ಆಬ್ವಿಯಸ್ಲಿ
ಇಟ್ ಈಸ್ ಅ ಸ್ಟಾರ್ಟಪ್ ಎಂಡ್ ಆಫ್ ದ ಡೇ, ಓಕೆನಾ. ಸೊ ಏನು ಮಾಡೋಕ್ಕಾಗಲ್ಲ, ನೀವು ಈ ಥರ ಪ್ರಾಬ್ಲಮ್ಸ್ನ ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಬಟ್ ದ ಥಿಂಗ್ ಈಸ್, ತುಂಬ ಜನ ಇದು ತುಂಬ ಕ್ಲೀನ್ ಬ್ರ್ಯಾಂಡ್ ಥರ ಟ್ರೀಟ್ ಮಾಡ್ತಾಯಿದ್ರು. ಸೊ ಆ ಲೆವೆಲ್ ಇವಾಗಂತೂ ಅದರದ್ದು ಇಮೇಜ್ ಇಲ್ಲ. ಸೊ ದಟ್ ಈಸ್ ಒನ್ ಥಿಂಗು. ಸೊ ಈ ಗಾಡಿ ಈವೊಂದು ಇದೊಂದು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಗಾಡಿ, ಇಟ್ಸ್ ನಾಟ್ ಅ ಕಂಪ್ಲೀಟ್ ADV ಅಂತ ಹೇಳೋಕ್ಕಾಗಲ್ಲ, ಕ್ರಾಸ್ ಓವರ್ ಗಾಡಿ ಇದು. ಸೊ ಯಾ, ಬಟ್ ಸ್ಟಿಲ್ ಒಂದು ಸಿಗ್ನಲ್ ಕೊಟ್ಟಿದೆ ಅದು ಡೆಫಿನೆಟ್ಲಿ ದಟ್ ADV ಮೋಟರ್ಸೈಕಲ್ಸು ಕ್ಯಾನ್ ಬಿ ಮೇಡ್ ಇನ್ EV ಫಾರ್ಮ್ ಅಂತ. ಸೊ ಅದಕ್ಕೆ ನಾನು ಡೆಫಿನೆಟ್ಲಿ ಪ್ರೈಸ್ ಮಾಡ್ತೀನಿ ಅಲ್ಟ್ರಾವೈಲೆಟ್ನ. ಸೊ ಎನಿವೆ, ಸೊ ಇವಾಗ ADV ಫಾರ್ಮಲ್ಲೇ ಯಾಕೆ ನಾನು ಹೇಳ್ತಾ ಇರೋದು ಜನ ಎಕ್ಸೆಪ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಕಂಪೇರ್ ಟು ದ ಅದರ್ ಫಾರ್ಮ್ಸ್ ಅಂತ ಕೇಳೋದಾದರೆ, ಸಿ ಈಗ ಬೇರೆ ಫಾರ್ಮ್ಸ್ ನೋಡೋದಾದರೆ, ಫಸ್ಟ್ಲಿ ಡರ್ಟ್ ಬೈಕ್ ವಿಚ್ ಇಸ್ ವೆರಿ ವೆರಿ ಪಾಪ್ಯುಲರ್ ದೀಸ್ ಡೇಸು ಇನ್ ದ ಎಲೆಕ್ಟ್ರಿಕ್ ಫಾರ್ಮ್. ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಹವಾ ಇಲ್ಲ, ಬಟ್ ಇಂಟರ್ನ್ಯಾಷನಲಿ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಪೀಪಲ್. ರೀಸೆಂಟ್ಲಿ Fortnite ಅವರು ವೀಡಿಯೋ ಮಾಡಿದ್ರು ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಡರ್ಟ್ ಬೈಕು. ಬಟ್ ದ ಥಿಂಗ್ ಈಸ್ ಏನು ಗೊತ್ತಾ, ಡರ್ಟ್ ಬೈಕ್ಸ್ ನಾನು ನೋಡ್ತಾ ಇರೋದು ಯಾವ ಥರ ಇದೆ ಗೊತ್ತಾ, ಅದು ಒಂಥರ ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಸೈಕಲ್ಲು ಮತ್ತು ಒಂದು ಮೋಟರ್ ಸೈಕಲ್ದು ಕ್ರಾಸು. ಅಂದರೆ ನಿಮಗೆ ಸೈಕಲ್ ಪಾರ್ಟ್ಸಲ್ಲೇ ಸ್ವಲ್ಪ ಮೋಟರ್ ಪಾರ್ಟ್ಸ್ನ ಆ್ಯಡ್ ಮಾಡಿ ಎನ್ಹಾನ್ಸ್ ಮಾಡಿದ್ದಾರೆ, ಓಕೆನಾ. ಇಟ್ಸ್ ನಾಟ್ ನೆಸೆಸರಿಲಿ ಪ್ರಾಪರ್ ಡರ್ಟ್ ಬೈಕ್ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಎನಿವೆ, ಡರ್ಟ್ ಬೈಕ್ ಈಸ್ ಆಲ್ಸೋ ಮೋರ್ ಲೈಕ್ ಅ ಸೈಕಲ್ ಗಾಡಿನೇ ಅದು. ಬಟ್ ಸ್ಟಿಲ್ ಹೇಳ್ತಾ ಇರೋದು ನಿಮಗೆ, ಇಟ್ಸ್ ನಾಟ್ ಲೈಕ್ ಅ ಪ್ರಾಪರ್ ಡರ್ಟ್ ಬೈಕು. ಆ ಥರ ಡಿಸೈನು ಯಾರಾದರೂ ಮಾಡಿದಾಗ ನಾನು ಮೇ ಬಿ ಅದನ್ನ ಎಕ್ಸೆಪ್ಟ್ ಮಾಡ್ಬೋದು. ಬಟ್ ಆ್ಯಸ್ ಆಫ್ ನಾವು ನೋಡ್ದಂಗೆ ಇಟ್ ಈಸ್ ಮೋರ್ ಅ ಕ್ರಾಸ್ ಓವರ್, ಓಕೆನಾ. ಸೊ ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಬಟ್ ಅಗೇನ್ ಇಟ್ ಈಸ್ ನಾಟ್ ಟು ದ್ಯಾಟ್ ಲೆವೆಲ್ ಆಫ್ ಅ ಡರ್ಟ್ ಬೈಕು. ನಿಮಗೆ ಅಷ್ಟು ರಗೆಡ್ ಆಗಿ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗೋಲ್ಲ, ಬಿಕಾಸ್ ಇಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ ಇರುತ್ತೆ, ಸೆನ್ಸರ್ಸ್ ಇರುತ್ತೆ ನಿಮಗೆ. ಸೊ ನೋಡಬೇಕಾಗತ್ತೆ ಅದು ರಿಯಲ್ ವರ್ಲ್ಡ್ ಪರ್ಫಾರ್ಮೆನ್ಸಲ್ಲಿ. ಓನರ್ಶಿಪ್ ನೋಡಬೇಕಾದ್ರೆ ಇಶ್ಯೂಸ್ ಬಂದಾಗ, ಏನಾದರೂ ಬ್ರೇಕ್ ಆದಾಗ ಯಾವ ಥರ ಅದು ರೆಸ್ಪಾಂಡ್ ಮಾಡುತ್ತಂತ. ಸೊ ಆ್ಯಸ್ ಆಫ್ ನಾವು ಡರ್ಟ್ ಬೈಕು ಫಸ್ಟ್ ಆಫ್ ಆಲ್ ಅದು ತುಂಬ ನಿಶ್ ಕ್ಯಾಟಗರಿ ಒಂದು, ಆ್ಯಂಡ್ ಆಲ್ಸೋ ತುಂಬ ಕಮ್ಮಿ ಜನ ಆ ಕ್ಯಾಟಗರಿಯಲ್ಲಿ ಹೋಗ್ತಾರೆ. ಸೊ ನಾನು ಜಾಸ್ತಿ ರೋಡ್ ಫೋಕಸ್ಡ್ ಮೋಟರ್ ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇದ್ದೆ. ಸೊ ರೋಡ್ ಫೋಕಸ್ಡಲ್ಲಿ ನೋಡೋದಾದರೆ ನಿಮಗೆ ಅಡ್ವೆಂಚರ್ ಬೈಕ್ ಬಿಟ್ಟರೆ ನಿಮಗೆ ಇರೋ ಕ್ಯಾಟಗರಿ ಬಂದು ಒಂದು ಆಬ್ವಿಯಸ್ಲಿ ಇಟ್ಸ್ ದ ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿ. ಸೊ ಸ್ಪೋರ್ಟ್ಸ್ ಬೈಕಲ್ಲಿ ಸ್ಪೋರ್ಟ್ಸ್ ಫುಲಿ ಫೇರ್ಡ್ ಇರ್ಬೋದು, ಆರ್ ನೇಕೆಡ್ ಬೈಕ್ ಇರ್ಬೋದು, ಆ್ಯಂಡ್ ಆಬ್ವಿಯಸ್ಲಿ ನನ್ನ ಕಣ್ಣು ಮುಂದೆ ಹೋಗ್ತಾ ಇದೆ ನೋಡಿ ರೆಟ್ರೋ ಬೈಕ್ ಕ್ಯಾಟಗರಿ. ಸೊ ಈ 3 ಕ್ಯಾಟಗರಿ, ಐ ವುಡ್ ಸೇ 2 ಕ್ಯಾಟಗರಿ ಆಫ್ ನೀವು ಮೋಟರ್ ಸೈಕಲ್ಸು ಮೇನ್ಲಿ ರೋಡ್ಸಲ್ಲಿ ನೋಡ್ತೀರಾ, ಓಕೆನಾ. ಸೊ ಆಬ್ವಿಯಸ್ಲಿ ಕಮ್ಯೂಟರ್ ಕ್ಯಾಟಗರಿ, ಐ ಥಿಂಕ್ ಕಮ್ಯೂಟರ್ ಕ್ಯಾಟಗರಿ ಇಸ್ ಮೋರ್ ಲೈಕ್ ದ, ನಾನು ಅದನ್ನ ಸ್ಕೂಟರ್ ಕ್ಯಾಟಗರಿಗೇ ಟರ್ಮ್ ಮಾಡ್ತೀನಿ, ಬಿಕಾಸ್ ಮೋರ್ ಆರ್ ಲೆಸ್ ಅಲ್ಲಿ ಜನ ಯುಟಿಲಿಟೇರಿಯನ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನೋಡ್ತಾ ಇರೋದು. ಸೊ ಜಾಸ್ತಿ ಅದರಲ್ಲೂ ಇಶ್ಯೂ ಆಗಲ್ಲ ಅಂತ ಅನ್ಕೋತೀನಿ. ಬಟ್ ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಮೋಟರ್ ಸೈಕಲ್ಸ್ನ ನಾನು ಕನ್ಸಿಡರ್ ಮಾಡೋದಾದರೆ ಇದೆರಡೇ ಕ್ಯಾಟಗರಿ ನಾನು ನೋಡೋದು. ಸೊ ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿಯಲ್ಲಿ ಏನು ಇಶ್ಯೂ ಅಂತ ಕೇಳೋದಾದರೆ, ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿಯಲ್ಲಿ ದ ಪ್ರಾಬ್ಲಮ್ ಬಂದುಬಿಟ್ಟು ಡಿಸೈನ್ ಪಾಯಿಂಟ್ ಆಫ್ ವ್ಯೂಯಿಂದ ಅಷ್ಟೊಂದು ದೊಡ್ಡ ಇಶ್ಯೂ ಆಗಲ್ಲ. ಓಕೆ, ರೀಸೆಂಟ್ಲಿ ನಾನು ಅಲ್ಟ್ರಾವೈಲೆಟ್ದೆಲ್ಲ ಡಿಸೈನ್ ನೋಡಿದ್ದೀನಿ, ಚೆನ್ನಾಗೇ ಇದೆ, ಅದೇನು ಪ್ರಾಬ್ಲಮ್ಯಾಟಿಕ್ ಇಲ್ಲ. ಬಟ್ ದ ಪ್ರಾಬ್ಲಮ್ ವಿತ್ ದಿಸ್ ಇಸ್ ಪವರು ಇಲ್ಲ, ಪವರ್ ಪರ್ಫಾರ್ಮೆನ್ಸು ಚೆನ್ನಾಗಿ ಕೊಡುತ್ತೆ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸು, ಅದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಪ್ರಾಬ್ಲಮ್ ಏನು ಅನ್ಸುತ್ತೆ ಅಂದರೆ ದ ಹ್ಯಾಂಡ್ಲಿಂಗ್ ಆಸ್ಪೆಕ್ಟಲ್ಲಿ, ಬ್ರೇಕಿಂಗ್ ಆಸ್ಪೆಕ್ಟಲ್ಲಿ. ಸೊ ಬೇಸಿಕಲಿ ಓವರ್ ಆಲ್ ದ ಫೀಲ್ ಆಫ್ ರೈಡಿಂಗ್ ಫಾಸ್ಟ್ ಮೋಟರ್ ಸೈಕಲ್ ಇದೆ ನೋಡಿ, ಆಫ್ ಹ್ಯಾಂಡ್ಲಿಂಗ್ ಅ ಸ್ಪಾರ್ಟ್ಸ್ ಮೋಟರ್ ಸೈಕಲ್ ನಿಮಗೆ ಎಲೆಕ್ಟ್ರಿಕ್ ಮೋಟರ್ ಸೈಕಲಲ್ಲಿ ಆ್ಯಸ್ ಆಫ್ ನಾನು ನೋಡ್ದಂಗೆ ಅಚೀವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಬಿಗರ್ ಕಂಪನೀಸ್ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೋಡಬೇಕು ಅವ್ರು ಅಚೀವ್ ಮಾಡ್ತಾ ಅಂತ. ದ ಮೇನ್ ಪ್ರಾಬ್ಲಮ್ ಅವ್ರ ಅಡಚಣೆ ಎಲ್ಲಿ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಬ್ಯಾಟ್ರಿ, ಓಕೆನಾ. ಸೊ ಬ್ಯಾಟ್ರಿ ಎಲ್ಲಿ ಪ್ಲೇಸ್ ಆಗಿದೆ ಆ್ಯಂಡ್ ಬ್ಯಾಟ್ರಿದು ವೆಯ್ಟ್ ಇದೆ ನೋಡಿ, ಅದು ದ ಹ್ಯಾಂಡ್ಲಿಂಗ್ನ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ಫೀಲಿಂಗ್ ಲೈಕ್ ಅ ಸ್ಪೋರ್ಟ್ಸ್ ಬೈಕ್, ಓಕೆನಾ. ನೀವು ಸ್ಮಾಲ್ ಕ್ಯಾಟಗರಿ ಸ್ಪೋರ್ಟ್ಸ್ ಬೈಕ್, 300cc ಸ್ಪೋರ್ಟ್ಸ್ ಬೈಕ್ ಅಂತ ಕನ್ಸಿಡರ್ ಮಾಡಿದ್ರು, ಅದನ್ನು ನಾನು ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ ನಿಮಗೆ ಎಲೆಕ್ಟ್ರಿಕ್ ಸ್ಪೋರ್ಟ್ಸ್ ಬೈಕ್ ಹೇಳ್ತಾ ಇರೋದು. ಸೊ ಸೇಮ್ ಥಿಂಗ್ ನೇಕೆಡ್ ಬೈಕ್ ನೀವು ಹೇಳ್ಬೋದು. ಆ್ಯಂಡ್ ಇಫ್ ಯು ಆರ್ ಕನ್ಸಿಡರಿಂಗ್ ದ ರೆಟ್ರೋ ಬೈಕು ವಿಚ್ ಐ ಆಮ್ ರೈಡಿಂಗ್ ನೌ, ರೆಟ್ರೋ ಬೈಕು, ರೆಟ್ರೋ ಬೈಕ್ ಅಂತೂ ತುಂಬ ಕಷ್ಟ ಇದೆ. ಐ ನೋ ರಾಯಲ್ ಎನ್ಫೀಲ್ಡ್ ಅವರು ಟ್ರೈ ಮಾಡಿದ್ದಾರೆ ವಿತ್ C6 ಸಿಟಿ ಗೋಯಿಂಗ್ ರೆಟ್ರೋ ಬೈಕ್ಸ್ ಜೊತೆಗೆ, ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಡಿಸೈನ್ ಆ್ಯಂಡ್ ಲುಕ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಬಟ್ ಸ್ಟಿಲ್ ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ನಾನು ನೋಟಿಸ್ ಮಾಡ್ದಂಗೆ ಅದು ಒಂದು ರೆಟ್ರೋ ಬೈಕ್ ಥರ ಫೀಲ್ ಕೊಡ್ತಾ ಇಲ್ಲ, ಈ ಥರ ಬಿಗ್ ಆ್ಯಂಡ್ ಹೆವಿ ಫೀಲ್ ಕೊಡ್ತಾ ಇಲ್ಲ ಅದು. ಸೊ ಅದು ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಅವರು ಬುಲೆಟ್ ಎಲೆಕ್ಟ್ರಿಕ್ ಫಾರ್ಮಲ್ಲಿ ಥರ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ, ನೋಡೋಣ ಅದು ತಂದಾಗ ನೋಡೋಣ. ಬಟ್ ಆ್ಯಸ್ ಆಫ್ ನಾನು ನೋಡ್ದಂಗೆ ದ ಡಿಸೈನ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ, ಓಕೆನಾ. ಜನ ರೆಟ್ರೋ ಬೈಕ್ನ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಫಿನಿಷಲ್ಲಿ ನೋಡಬೇಕಂತ ಇಷ್ಟಪಡ್ತಾರೆ. ಸೊ ಎಲೆಕ್ಟ್ರಿಕ್ ಬೈಕ್ ಆದಾಗ ದಟ್ ಫ್ಯೂಚರಿಸ್ಟಿಕ್ ಫೀಲ್ ಬಂದಾಗಲೇ ಅದನ್ನ ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಓಕೆನಾ. ಸೊ ದಟ್ ಈಸ್ ದ ಪ್ರಾಬ್ಲಮ್ಮು. ಜನ ಇದರಲ್ಲಿ TFT ಡ್ಯಾಶ್ ಹಾಕ್ಬಿಟ್ರೆ ಬೈತಾರೆ, ಲೈಕ್ ಹಾಂಡಾದವ್ರಿಗೆ ಬೈತಾ ಇದ್ರು ನೋಡಿ ಎಷ್ಟೊಂದು ಜನ, TFT ಡ್ಯಾಶ್ ಏನಕ್ಕೆ ಹಾಕಿದ್ದೀರಾ ಅಂತ, ಅದು CB 1000F ಅಲ್ಲಿ. ಸೊ ಅದೇ ಥರ ನೀವು ಆಬ್ವಿಯಸ್ಲಿ ಇಫ್ ಯು ಆರ್ ಕನ್ಸಿಡರಿಂಗ್ ರೆಟ್ರೋ ಬೈಕು, ದ ಲುಕ್ ಈಸ್ ವೆರಿ ಇಂಪಾರ್ಟೆಂಟು, ಆ್ಯಂಡ್ ಲುಕ್ ಜೊತೆಗೆ ದ ಫೀಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಸ್ವಲ್ಪ ವೈಬ್ರೇಷನು ಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಎಕ್ಸಾಸ್ಟ್ ಸೌಂಡು ಬೇಕು ನಿಮಗೆ, ದ ಗೇರ್ ಚೇಂಜಸ್ಸು, ದ ಗೇರ್ ಶಿಫ್ಟ್ಸು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ರೆಟ್ರೋ ಬೈಕ್ಗೆ. ಓ ಮೈ ಗಾಡ್, ಇವ್ನು ರೈಟ್ ತಿರ್ಕೊಂಡು ಫಸ್ಟೇ ಹೋಗ್ಬಿಡೋಣಪ್ಪ, ಈ ಥರ ಇದೆ. ಓಕೆ. ಸೊ ರೆಟ್ರೋ ಬೈಕಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ.
ದ ಫೀಲು, ಬಿಕಾಸ್ ನಿಮಗೆ ದ ಎಕ್ಸಾಸ್ಟ್ ಸೌಂಡ್ ಆಗಿರಲಿ, ರೈಡ್ ಮಾಡಬೇಕಾದ ಫೀಲು, ದ ತಂಪರು ಫೀಲು, ದ ವೈಬ್ರೇಷನ್ಸು, ಇದೆಲ್ಲ ನಿಮಗೆ ದ ಫೀಲ್ ಕೊಡುತ್ತೆ, ಅವರು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಓವರ್ ಆಲ್ ನಿಮಗೆ. ಸೊ ಅದನ್ನು ನೀವು ಮಿಸ್ ಔಟ್ ಮಾಡೋಕ್ಕೆ ಇಷ್ಟಪಡಲ್ಲ ಓವರ್ ಎಲೆಕ್ಟ್ರಿಕ್ ರೆಟ್ರೋ ಬೈಕು. ಈ ಒಂದು ಅದು ಎಫಿಷಿಯೆಂಟ್ ಇದೆ ಅದೆಲ್ಲ ಅದು ಮ್ಯಾಟ್ರೇ ಆಗಲ್ಲ, ಓಕೆನಾ. ಯು ಆರ್ ಬೈಯಿಂಗ್ ಇಟ್ ಫಾರ್ ಅನ್ ಎಕ್ಸ್ಪೀರಿಯನ್ಸು. ಸೊ ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ. ಸೊ ಐ ಡೋಂಟ್ ಥಿಂಕ್ ರೆಟ್ರೋ ಬೈಕ್ ಮಾರ್ಕೆಟಲ್ಲಿ ಇವಾಗಲೇ ಐ ಡೋಂಟ್ ಥಿಂಕ್ ಸೊ ಇಟ್ ಕ್ಯಾನ್ ಟೇಕ್ ಓವರು. ಹಾರ್ಲಿ ಡೇವಿಡ್ಸನ್ ಅವರು ಟ್ರೈ ಮಾಡಿದ್ದಾರೆ, ಬಟ್ ಅದಷ್ಟೊಂದು ಚೆನ್ನಾಗಿ ವರ್ಕೌಟ್ ಆಗಿಲ್ಲ. ಸೊ ಎನಿವೆ, ನಾವು ಲೆಟ್ಸ್ ಕಮ್ ಟು ದ ಎ ಡಿ ಬಿ ಮಾರ್ಕೆಟ್, ಓಕೆನಾ. ಸೊ ಎ ಡಿ ಬಿ ಮಾರ್ಕೆಟಲ್ಲಿ ನನಗೆ ಯಾಕೆ ಅನಿಸುತ್ತೆ ಇ ವಿ ಬೈಕ್ಸ್ನ ಇವಾಗಲೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲು ನಾನು ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ಇಸ್ ದ್ಯಾಟ್ ಇನ್ ಕೇಸ್ ಯಾರಾದರೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ನನಗೆ ಐ ಡೋಂಟ್ ಹ್ಯಾವ್ ಹೋಪ್ ವಿತ್ ದ ಸ್ಟಾರ್ಟಪ್ ಕಂಪನೀಸ್, ಓಕೆನಾ. ಬಿಕಾಸ್ ಅಡ್ವೆಂಚರ್ ಬೈಕ್ ಒಂದು ಎಕ್ಸ್ಪೆನ್ಸಿವ್ ಪ್ರಾಪೊಸಿಷನು. ಸೊ ಆಲ್ರೆಡಿ ನೀವು X47 ನೋಡ್ತಾ ಇದ್ದೀರಾ ನೋಡಿ, ಪ್ರಾಬ್ಲಮ್ಸ್ ಜನ ಅಡ್ರೆಸ್ ಮಾಡ್ತಾರೆ. ಜನ ಏನು ಪ್ರಾಬ್ಲಮ್ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೊಂದು ನಾನು ಸ್ಪೆಂಡ್ ಮಾಡಿಬಿಟ್ಟು ನಂಗೆ ಇಷ್ಟೊಂದು ರಿಲಯಬಿಲಿಟಿ ಇಶ್ಯೂಸ್ ಬರಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಅಗೇನ್ ದ ಪ್ರಾಬ್ಲಮ್ ಅಗೇನ್ ಅಲ್ಟ್ರಾ ವೈಲೆಟ್ದು ಆಗಿರಲ್ಲ, ಬಿಕಾಸ್ ಅಲ್ಟ್ರಾ ವೈಲೆಟ್ಗೂ ಗೊತ್ತಿರಲ್ಲ. ಬಿಕಾಸ್ ಸಿ ಎವ್ರಿಥಿಂಗ್ ನೀವು ಆಫ್ಟರ್ ಲಾಂಚಿಂಗ್ ದ ಮೋಟರ್ ಸೈಕಲು ಕಸ್ಟಮರ್ಸು ಅವ್ರ ಓನರ್ಸು ನಿಮಗೆ ಕಂಪ್ಲೇಂಟ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಅಲ್ಲಿ ನನಗೆ ಐ ಆಮ್ ಸೀಯಿಂಗ್ ದ ಪ್ರಾಬ್ಲಮ್ ಆನೆಸ್ಟ್ಲಿ ಸ್ಪೀಕಿಂಗು. ಸೊ ಅದರಿಂದ ವಾಟ್ ಐ ಫೀಲ್ ದ್ಯಾಟ್ ಇನ್ ಕೇಸ್ ಯಾರಾದರೂ ಮಾಡಿದ್ರು ಬಿಗರ್ ಮ್ಯಾನುಫ್ಯಾಕ್ಚರ್ ಲೈಕ್ ರಾಯಲ್ ಎನ್ಫೀಲ್ಡು, ಟಿ ವಿ ಎಸ್, ಬಜಾಜು, ಇವ್ರು ಮಾಡಿದ್ರೆ ಜನ ಟ್ರಸ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸ್ಮಾಲ್ ಮ್ಯಾನುಫ್ಯಾಕ್ಚರ್ ಲೈಕ್ ಈವನ್ ಏತರ್ ಟ್ರೈ ಮಾಡ್ಬೋದು, ಬಟ್ ಸ್ಟಿಲ್ ಜನ ಸ್ವಲ್ಪ ಡೌಟ್ಫುಲ್ ಆಗೇ ಇರ್ತಾರೆ. ಆ್ಯಂಡ್ ಏತರು ಇನ್ವೆಸ್ಟ್ ಮಾಡೋಕ್ಕೆ ಭಯ ಇರುತ್ತೆ, ಓಕೆನಾ. ಸೊ ಇಟ್ಸ್ ಅ ವೆರಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಎನಿವೆ, ಸ್ಕೂಟರ್ಸ್ ಥರ ಅಲ್ಲ ಅದು. ಸೊ ನೋಡಬೇಕು, ನನಗೆ ಅನಿಸ್ತಾ ಇರೋದು ಬಿಗರ್ ಮ್ಯಾನುಫ್ಯಾಕ್ಚರ್ ಟ್ರೈ ಮಾಡಬೇಕು. ಸ್ಮಾಲ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟಪ್ ಕಂಪನಿ ಸ್ವಲ್ಪ ಕಷ್ಟ ಇರುತ್ತೆ ಅಂತ ನನ್ನ ಒಪಿನಿಯನ್, ಓಕೆನಾ. ಸೊ ಅದನ್ನು ಹೇಳ್ತಾ ವೈ ಐ ಥಿಂಕ್ ಆ್ಯನ್ ಅಡ್ವೆಂಚರ್ ಬೈಕ್ ವಿಲ್ ಮೇಕ್ ಸೆನ್ಸ್ ಇನ್ ಇ ವಿ ಫಾರ್ಮ್ ಅಂತ ಕೇಳಿದ್ರೆ, ಫಸ್ಟ್ ಥಿಂಗ್ ಈಸ್ ನನ್ನ ಒಪಿನಿಯನ್ಲಿ ದ ಡಿಸೈನ್ ಇದೆ ನೋಡಿ. ಸಿ ನೀವು ರೀಸೆಂಟ್ಲಿ ನಾರ್ಟನ್ದೇ ನೋಡ್ಬೋದು ಅಟ್ಲಾಸು, ಇಟ್ ಲುಕ್ಸ್ ಮೋರ್ ಲೈಕ್ ಇ ವಿ ಓನ್ಲಿ. ನೀವು ಈವನ್ ದ ಇಂಜಿನ್ ಕೇಸಿಂಗ್ ನೋಡಿದ್ರು ಒಂಥರ ಇ ವಿ ಥರನೇ ಕಾಣ್ತಾ ಇದೆ, ಓಕೆನಾ. ಸೊ ಜನ ಅದನ್ನೇ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಅದು ಬ್ಯೂಟಿಫುಲ್ ಆಗು ಕಾಣ್ತಾ ಇದೆ. ಸೊ ಜನರಲಿ ಒಂದು ಅಡ್ವೆಂಚರ್ ಬೈಕ್ ಡಿಸೈನ್ ಇಸ್ ವೆರಿ ವೆರಿ ಇಂಡಸ್ಟ್ರಿಯಸ್ ಆಗೇ ಇರುತ್ತೆ. ಇಟ್ ಈಸ್ ನಾಟ್ ವೆರಿ ವೆರಿ ಬ್ಯೂಟಿಫುಲ್ ಲುಕಿಂಗ್. ಐ ನೋ ಇಂಟಿಮಿಡೇಟಿಂಗ್ ಇರುತ್ತೆ ಅಂತ ಹೇಳ್ತಾರೆ, ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳ್ತಾರೆ, ಬಟ್ ಬ್ಯೂಟಿಫುಲ್ ಅಂತ ಹೇಳೋದು ತುಂಬ ರೇರು. ಸೊ ಅದರಿಂದ ಐ ಫೀಲ್ ದ್ಯಾಟ್ ಡಿಸೈನ್ ಪಾಯಿಂಟ್ ಆಫ್ ವ್ಯೂಯಿಂದ ಜನ ಇ ವಿ ಡಿಸೈನ್ನ ಈಸಿಲಿ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅದರಿಂದ ಅದು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ದ್ಯಾಟ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಜನಗೆ ಸ್ಟ್ರೈಕಿಂಗ್ ಅನಿಸ್ಬಾರ್ದು ತೊಗೊಳೋ ಮೊದಲು. ಸೊ ಡಿಸೈನ್ ಆ್ಯಂಡ್ ಲುಕ್ ವೈಸ್ ಐ ಥಿಂಕ್ ಜನ ಎಕ್ಸೆಪ್ಟ್ ಮಾಡ್ತಾರೆ ಒಂದು ಇ ವಿ ಡಿಸೈನ್ನ ಇನ್ ದ ಅಡ್ವೆಂಚರ್ ಫಾರ್ಮ್. ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ನಿಮಗೆ ಒಂದು ಅಡ್ವೆಂಚರ್ ಬೈಕಲ್ಲಿ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಡ್ವೆಂಚರ್ ಬೈಕಲ್ಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು, ಆ್ಯಂಡ್ ಕೇಪಬಿಲಿಟಿ ಚೆನ್ನಾಗಿರಬೇಕು. ಸೊ ವಾಟ್ ಈಸ್ ಪರ್ಫಾರ್ಮೆನ್ಸ್ ಇನ್ ಅಡ್ವೆಂಚರ್ ಬೈಕು? ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿರಬೇಕು, ಸಸ್ಪೆನ್ಷನ್ ಚೆನ್ನಾಗಿ ವರ್ಕ್ ಆಗಬೇಕು, ನಿಮಗೆ ಕೇಪಬಿಲಿಟಿ ತಕ್ಕಂಗೆ ಇನ್ ಬೋತ್ ರೋಡ್ ಆ್ಯಂಡ್ ಆಫ್ ರೋಡು, ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗಬೇಕು, ಒಳ್ಳೆ ಕಂಫರ್ಟ್ ಇರಬೇಕು. ಓಕೆ, ಇದ್ಯಾವುದು? ಓಕೆ, RTX 300 ನೈಸ್. ಓಕೆ, ಇಲ್ಲಿ ಲಾಕ್ ಮಾಡಿಬಿಡೋರ ಹೋಗ್ಬೋದು ಅಂತ ಅನಿಸುತ್ತೆ. ಏನಕ್ಕೆ ಈ ಥರ ಮಾಡೋರೆ? ಓಕೆ, ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಅಂದರೆ ಆಬ್ವಿಯಸ್ಲಿ ನಿಮಗೆ ಸ್ಮೂತ್ ಡ್ರೈವ್ ಮಾಡಬೇಕು, ಅದನ್ನ ಸ್ಮೂತ್ ಆಗಿರಬೇಕು ಇಂಜಿನ್ನು. ಕ್ರೂಸಿಂಗ್ ಸ್ಪೀಡ್ಸ್ ಚೆನ್ನಾಗಿರ್ಬೇಕು, ನಿಮಗೆ ಒಳ್ಳೆ ಸ್ಪೀಡ್ಸಲ್ಲಿ ಕ್ರೂಸಿಂಗ್ ಕೊಡಬೇಕು. ಸೊ ದ್ಯಾಟ್ ನೀವು ಆರಾಮಾಗಿ ರಿಲ್ಯಾಕ್ಸಾಗಿ ರೈಡ್ ಮಾಡಬೇಕು, ಕಂಫರ್ಟ್ ಕೊಡಬೇಕು, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಕೊಡಬೇಕು. ಸೊ ಇದನ್ನೆಲ್ಲ ನೀವು ಕ್ಯಾನ್ ಯು ಗಿವ್ ಇಟ್ ಇನ್ ಅಡ್ವೆಂಚರ್ ಬೈಕ್ ಇನ್ ಇ ವಿ ಫಾರ್ಮ್ ಅಂದರೆ ಆಬ್ವಿಯಸ್ಲಿ ಕೊಡ್ಬೋದು. ಒಳ್ಳೆ ಸಸ್ಪೆನ್ಷನ್ ಕೊಡ್ಬೋದು, ಒಳ್ಳೆ ಸೀಟ್ ಕಂಫರ್ಟ್ ಕೊಡ್ಬೋದು, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ, ನಿಮಗೆ ವಿಂಡ್ ಪ್ರೊಟೆಕ್ಷನ್ನು, ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್. ಇನ್ಫ್ಯಾಕ್ಟ್ ನಿಮಗೆ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ಸಖತ್ತಾಗಿ ಸಿಗುತ್ತೆ ಇ ವಿಯಲ್ಲಿ. ಆ್ಯಕ್ಚುಲಿ ಸೀಮ್ಲೆಸ್ ಆ್ಯಂಡ್ ಸ್ಮೂತಾಗಿ ಸಿಗುತ್ತೆ ನಿಮಗೆ, ಬಿಕಾಸ್ ಇ ವಿಯಲ್ಲಿ ನಿಮಗೆ ಏನು ವೈಬ್ರೇಷನ್ಸ್ ಇರೋಲ್ಲ. ಆ್ಯಂಡ್ ಫ್ರಾಮ್ ದ ಸ್ಟಾರ್ಟ್ ನಿಮಗೆ ಟಾರ್ಕ್ ಸಿಗುತ್ತೆ. ಸೊ ಸೀಮ್ಲೆಸ್ ಆಗಿ ಪವರ್ ಸಿಗುತ್ತೆ. ಈವನ್ ಆಫ್ ರೋಡಲ್ಲೂ ನಿಮಗೆ ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡುತ್ತೆ, ಬಿಕಾಸ್ ಸಸ್ಪೆನ್ಷನ್ ಎಲ್ಲ ಸೇಮ್ ಅದೇ ಥರ ಫ್ಯೂಲ್ ಇಂಜೆಕ್ಟೆಡ್ ಥರನೇ ಫೀಲ್ ಆಗುತ್ತೆ. ಸೊ ಪವರ್, ಪರ್ಫಾರ್ಮೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಪ್ರಕಾರ ಐ ವೋಂಟ್ ಸಿ ಮಚ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಮೇ ಬಿ ಲಿಟಲ್ ಬಿಟ್ ಆಫ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಓವರ್ ಆಲ್ ನನ್ನ ಪ್ರಕಾರ ಜಾಸ್ತಿ ಡಿಫ್ರೆನ್ಸ್ ನಾನಂತೂ ಕಾಣಲ್ಲ, ಏನಾ. ದಟ್ ಈಸ್ ದ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಅದು. ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಈಸ್ ದ್ಯಾಟ್ ದ ಮೇನ್ ಪ್ರಾಬ್ಲಮ್ ವಿತ್ ಇ ವಿ ಎನಿ ವೆಹಿಕಲ್ ನೋಡೋದಾದ್ರೂ ವೆಯ್ಟ್ ತುಂಬ ಆ್ಯಡ್ ಮಾಡುತ್ತೆ ಇ ವಿ, ಬಿಕಾಸ್ ಆಫ್ ದ ಬ್ಯಾಟ್ರಿ. ಆ್ಯಸ್ ಆಫ್ ನಾವು ಬ್ಯಾಟ್ರಿ ಆ ಲೆವೆಲ್ ಆಪ್ಟಿಮೈಸ್ ಮಾಡದೇ ಇರೋದ್ರಿಂದ ಎಸ್ ಬರ್ತಾ ಬ್ಯಾಟ್ರೀಸ್ ಇಂಪ್ರೂವ್ ಆಗ್ತಾ ಇದೆ, ವೆಯ್ಟ್ ಕಮ್ಮಿ ಆಗ್ತಾ ಇದೆ, ಬಟ್ ಸ್ಟಿಲ್ ಹೆವಿ ಅಂತೂ ಇರುತ್ತೆ ಜನರಲಿ ಬ್ಯಾಟ್ರೀಸು. ಬಟ್ ಅಡ್ವೆಂಚರ್ ಬೈಕಲ್ಲಿ ಅದು ದೊಡ್ಡ ಇಶ್ಯೂ ಅಲ್ವೇ ಅಲ್ಲ, ಬಿಕಾಸ್ ಅಡ್ವೆಂಚರ್ ಬೈಕಲ್ಲಿ ನಿಮಗೆ ಗೊತ್ತಿರೋಂಗೆ ವೆಯ್ಟ್ ಈಸ್ ನಾಟ್ ಅನ್ ಇಶ್ಯೂ. ಸೊ ಅದರಿಂದ ಅಗೇನ್ ದ ವೆಯ್ಟ್ ವಿಲ್ ನಾಟ್ ಕಮ್ ಇನ್ ದ ವೇ ಆ್ಯಂಡ್ ಜನ ಅದನ್ನು ಈಸಿಲಿ ಅಕ್ಸೆಪ್ಟ್ ಮಾಡ್ತಾರೆ. ಅದು ಒಂದಾಯಿತು. ನೆಕ್ಸ್ಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನನಗನ್ಸುತ್ತೆ ಇಸ್ ದ್ಯಾಟ್ ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ದ್ಯಾಟ್ ನನಗೆ ಮೈಲೇಜ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಮೇ ಬಿ ಇಫ್ ಯು ಆರ್ ಅ GS ಓನರ್ ಆರ್ ಟೈಗರ್ ಓನರ್ ಆಗಿದ್ದರೆ ಮೇ ಬಿ ನಿಮಗೆ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗುತ್ತೆ, ಮೈಲೇಜ್ ಮ್ಯಾಟ್ರ್ ಆಗಲ್ಲ. ಬಟ್ ಎವ್ರಿಬಡಿ ಎಲ್ಸ್ ನಿಮಗೆ ನಾರ್ಮಲಿ ಮಾಸ್ ಮಾರ್ಕೆಟಲ್ಲಿ ತೊಗೊಳ್ಳೋರ್ಗಂತೂ ಮೈಲೇಜ್ ಇನ್ ಆನ್ ಅಡ್ವೆಂಚರ್ ಬೈಕ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಬಿಕಾಸ್ ನೀವು ಎಷ್ಟು ಮನಿ ಸೇವ್ ಮಾಡ್ತೀರಾ ಮೈಲೇಜಲ್ಲಿ, ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದಟ್ ಸೇಮ್ ಮನಿ ಫಾರ್
ಟೂರಿಂಗು, ನಿಮ್ಮದು ಹೋಟೆಲ್ ಬಿಲ್ಸ್ ಪೇ ಮಾಡೋಕ್ಕೆ, ಫುಡ್ ಬಿಲ್ಸು ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ಗೆ ನೀವು ಸ್ಪೆಂಡ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಮೈಲೇಜ್ ನಿಮಗೆ ಸಕ್ಕದಾಗಿ ಸಿಗುತ್ತೆ ಇದರಲ್ಲಿ, ವೆರಿ ಗುಡ್ ಎಕಾನಮಿ ಎಲೆಕ್ಟ್ರಿಕಲ್ಲಿ. ಸೊ ಅದಂತೂ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಸೆಲ್ಲಿಂಗ್ ಫ್ಯಾಕ್ಟರ್ ಅಂತ ನಾನು ಹೇಳ್ತೀನಿ ಇನ್ನೇನು ಅಡ್ವೆಂಚರ್ ಇ ವಿ ಬೈಕು. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಆ್ಯಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಂಗೆ ಅನಿಸ್ತಾ ಇದೆ, ಆ್ಯಂಡ್ ಕಂಪೇರಿಂಗ್ ವಿತ್ ಎವ್ರಿ ಅದರ್ ಮೋಟರ್ಸೈಕಲ್. ಎವ್ರಿ ಅದರ್ ಮೋಟರ್ಸೈಕಲ್ ಐ ಅಂಡರ್ಸ್ಟ್ಯಾಂಡು, ಮೋಟರ್ಸೈಕಲ್ ರೈಡ್ ಮಾಡೋದ್ರಲ್ಲಿ ಒಂದು ಚಾರ್ಮ್ ಇದೆ, ಫೀಲ್ ಇದೆ, ಎವ್ರಿಥಿಂಗು. ಬಟ್ ವೆನ್ ಪೀಪಲ್ ಬೈ ಆ್ಯನ್ ಅಡ್ವೆಂಚರ್ ಬೈಕ್ ಇದೆ ನೋಡಿ, ಐ ಅಂಡರ್ಸ್ಟ್ಯಾಂಡ್ ಆ ಚಾರ್ಮ್ ಆ್ಯಂಡ್ ಫೀಲ್ ಬೇಕು ಅಂತ ಟು ಅನ್ ಎಕ್ಸ್ಟೆಂಟ್ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ದೇ ಆರ್ ಮೋರ್ ಫೋಕಸ್ಡ್ ಆನ್ ದ ಪರ್ಪಸ್ ವಾಟ್ ದ ಮೋಟರ್ಸೈಕಲ್ ಡೂ. ಸೊ ಬೇಸಿಕಲಿ ಅದನ್ನ ಟೂಲ್ ಥರ ಅವರು ಯೂಸ್ ಮಾಡ್ತಾರೆ ರ್ಯಾದರ್ ದ್ಯಾನ್ ಮೋಟರ್ಸೈಕಲ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಅದರಿಂದ ದ ಅಡ್ವಾಂಟೇಜ್ ಅಡ್ವೆಂಚರ್ ಬೈಕ್ ಏನಿದೆ ಅಂದರೆ, ಇಫ್ ಇಟ್ ಈಸ್ ಡೂಯಿಂಗ್ ವೆರಿ ಗುಡ್ ಟೂರಿಂಗು, ಜನ ಆ ಟೂರಿಂಗ್ ಆಸ್ಪೆಕ್ಟ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಟೂರಿಂಗ್ ಮಾಡಬೇಕಾದ್ರೆ ನೀವು ಯಾವ ಜಾಗಕ್ಕೆ ಹೋಗ್ತೀರಾ, ಊಟಿಗೆ ಹೋಗ್ತೀರಾ, ಗೋವಾ ಹೋಗ್ತೀರಾ, ಆ ಎಕ್ಸ್ಪೀರಿಯನ್ಸ್ನ ಜಾಸ್ತಿ ನೆನಪು ಮಾಡ್ತೀರಾ ರ್ಯಾದರ್ ದ್ಯಾನ್ ದ ಮೋಟರ್ಸೈಕಲ್ ಇಟ್ ಸೆಲ್ಫ್, ಓಕೆನಾ. ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಅದರಿಂದ ಮೇ ಬಿ ಯು ವಿಲ್ ನಾಟ್ ಕನ್ಸಿಡರ್ ದ ಮೋಟರ್ಸೈಕಲ್ ದ್ಯಾಟ್ ಮಚ್ ಆ್ಯಂಡ್ ಮೋರ್ ಫೋಕಸ್ ಆನ್ ದ ಟ್ರಾನ್ಸ್ಪೋರ್ಟ್ ಆಸ್ಪೆಕ್ಟ್ ಆಫ್ ದ ಮೋಟರ್ಸೈಕಲು. ಸೊ ಬೇಸಿಕಲಿ ದ ಟೂರಿಂಗ್ ಆಸ್ಪೆಕ್ಟ್ನ ನೀವು ಜಾಸ್ತಿ ಫೋಕಸಲ್ಲಿ ಇಡ್ತೀರಾ. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಐ ಅಂಡರ್ಸ್ಟ್ಯಾಂಡ್ ಮೋಟರ್ಸೈಕಲ್ ಒಂದು ಥೆರಪಿ ಅಂತ ಹೇಳ್ತಾರೆ, ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಮೋಟರ್ಸೈಕಲ್ ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಡೋಂಟ್ ವರಿ. ಬಟ್ ಇನ್ ಜನರಲ್ ದ ಕನೆಕ್ಟೆಡ್ ಫೀಲಿಂಗ್ ಇದೆ ನೋಡಿ ಮೋಟರ್ಸೈಕಲಲ್ಲಿ. ನೀವು ಗೇರ್ ಚೇಂಜ್ ಮಾಡೋದು, ನೀವು ಬ್ರೇಕ್ ಹಾಕೋದು, ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ರಿಲೇಟೆಡ್ ಟು ಮೋಟರ್ಸೈಕಲ್. ಇನ್ನು ಫ್ಯೂಲ್ ಇಂಜೆಕ್ಟೆಡ್ ಮೋಟರ್ಸೈಕಲು, ದ ಕನೆಕ್ಟೆಡ್ ಫೀಲಿಂಗ್, ನೀವು ಥ್ರಾಟಲ್ ಇನ್ಪುಟ್ ಕೊಡೋದು, ಆ್ಯಂಡ್ ಲಾಟ್ ಆಫ್ ಥಿಂಗ್ಸು, ಇಟ್ ಮೇಕ್ಸ್ ಯು ಫೀಲ್ ರಿಯಲಿ ಅಲೈವ್, ಓಕೆನಾ. ಆ ಕನೆಕ್ಟೆಡ್ ಫೀಲಿಂಗು ಕಂಪ್ಯಾರಿಟಿವ್ಲಿ, ಅಗೇನ್ ಕಂಪ್ಲೀಟ್ಲಿ ಇರಲ್ಲ ಅಂತ ಅಲ್ಲ, ಇದರಲ್ಲೂ ಥ್ರಾಟಲ್ ಇರ್ತದೆ ಇ ವಿ ಯಲ್ಲೂ, ಬಟ್ ಕಂಪ್ಯಾರಿಟಿವ್ಲಿ ನಿಮಗೆ ಮಿಸ್ ಆಗುತ್ತೆ ಇನ್ ಇ ವಿ ಅಡ್ವೆಂಚರ್ ಬೈಕ್. ಬಟ್ ಸ್ಟಿಲ್ ಐ ಪರ್ಸ್ನಲಿ ಫೀಲ್ ಆ ಕನೆಕ್ಟೆಡ್ ಫೀಲ್ ಆಗಿಲ್ಲ ಅಂದ್ರೂ, ಬಿಕಾಸ್ ನೀವು ತುಂಬ ಲಾಂಗರ್ ಪೀರಿಯಡ್ಸ್ ರೈಡ್ ಮಾಡ್ತಾ ಇರ್ತೀರ, ಓಕೆನಾ. ಸೊ ನೀವೇ ನೋಡ್ಬೋದು ಅಡ್ವೆಂಚರ್ ಬೈಕಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇರ್ತದೆ, ಆಮೇಲೆ ರೈಡಿಂಗ್ ಮೋಡ್ಸ್ ಇರ್ತದೆ, ಆಮೇಲೆ ಕ್ವಿಕ್ ಶಿಫ್ಟರ್ ಎಲ್ಲ ಇರುತ್ತೆ. ಸೊ ಆ ಥರ ಇರಬೇಕಾದ್ರೆ ಜನ ಆ್ಯಕ್ಚುಲಿ ಬಿಕಾಸ್ ಲಾಂಗ್ ರೈಡ್ ಮಾಡ್ತಾ ಇರ್ತಾರೆ ನೋಡಿ, ಆವಾಗ ನಿಮಗೆ ದ ಮೋಟರ್ಸೈಕಲ್ ಎಕ್ಸ್ಪೀರಿಯನ್ಸ್ನ ಮರ್ತು ಬಿಡ್ತೀರಾ. ಯು ವಿಲ್ ಬಿ ಮೋರ್ ಫೋಕಸ್ಡ್ ಆನ್ ಯಾವಾಗ ಡೆಸ್ಟಿನೇಷನ್ ರೀಚ್ ಆಗ್ತೀರಾ ಅಂತ. ಸೊ ಅದರಿಂದ ನನಗೆ ಪರ್ಸ್ನಲಿ ಅನಿಸುತ್ತೆ ಅಡ್ವೆಂಚರ್ ಬೈಕ್ ಮೈಟ್ ಬಿ ದ ರೈಟ್ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ ವಿಚ್ ಜನ ಅಷ್ಟು ಕೇರ್ ಮಾಡಲ್ಲ ರಿಗಾರ್ಡಿಂಗ್ ನನ್ನ ಒಪಿನಿಯನಲ್ಲಿ. ಓಕೆ ತುಂಬ ಗಾಡಿಗಳು ಓಡುತ್ತಾ ಇದೆ ಇವತ್ತು. ರಿಗಾರ್ಡಿಂಗ್ ದ ಕನೆಕ್ಟೆಡ್ ಫೀಲ್, ಸೊ ಅದು ಒಂದು ಅಡ್ವಾಂಟೇಜ್ ಅಂತ ನನಗನ್ನಿಸ್ತಾ ಇದೆ. ಸೊ ಅದರಿಂದ ಅಡ್ವೆಂಚರ್ ಬೈಕ್ನ ಅಕ್ಸೆಪ್ಟ್ ಮಾಡೋದು ಈಸಿ ಅಂತ ನಂಗೆ ಅನಿಸ್ತಾ ಇದೆ, ಓಕೆನಾ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದುಬಿಡ್ತೀನಿ. ಲಾಸ್ಟ್ ಪಾಯಿಂಟ್ ಏನು ಅಂದರೆ, ಅಡ್ವೆಂಚರ್ ಬೈಕ್ಸಲ್ಲಿ ಸಮ್ಟೈಮ್ಸ್ ನಿಮಗೆ ಕೆಲವು, ಓಕೆ ಸ್ವಲ್ಪ ಒರೆಸ್ಬಿಡ್ತೀನಿ ಗ್ಲಾಸು, ಓಕೆ. ಸೊ ಎಕ್ಸ್ಪಲ್ಸ್. ಸೊ ಅಡ್ವೆಂಚರ್ ಬೈಕಲ್ಲಿ ನನಗೇನಿಸ್ತಂತಂದರೆ, ಅಡ್ವೆಂಚರ್ ಬೈಕ್ ಇನ್ ಇ ವಿ ಫಾರ್ಮು, ಐ ಥಿಂಕ್ ನಿಮಗೆ ಕೆಲವು ಪ್ರೀಮಿಯಮ್ ಫೀಚರ್ಸು ಅವೈಲ್ ಆಗುತ್ತೆ, ವಿಚ್ ನೀವು ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ಇಟ್ ಇನ್ ಅ ನಾರ್ಮಲ್ ಅಡ್ವೆಂಚರ್ ಬೈಕು ಮೇ ಬಿ ಯು ಹ್ಯಾವ್ ಟು ಪೇ ವೆರಿ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಾ ಇದೆ. ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ರೈಡಿಂಗ್ ಮೋಡ್ಸ್ ಆಗಿರಲಿ, ಟ್ರಾಕ್ಷನ್ ಕಂಟ್ರೋಲ್ ಆಗಿರಲಿ, ನಿಮಗೆ ಟ್ಯೂನಿಂಗ್ನ ಚೇಂಜ್ ಮಾಡಬೇಕು, ನಿಮಗೆ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ನ, ಟಾರ್ಕ್ ಫಿಗರ್ಸ್ನ, ಆಲ್ ದೋಸ್ ಥಿಂಗ್ಸ್ ನೀವು ಒಂದು ಇ ವಿ ಮೋಟರ್ಸೈಕಲ್ಲಿ ಈಸಿಲಿ ಮಾಡ್ಬೋದು ನೀವು ಕಂಪೇರ್ಡ್ ಟು ಅ ಪೆಟ್ರೋಲ್ ಸ್ಕೂಟರ್. ಆ್ಯಂಡ್ ಅದು ನಿಮಗೆ ಈವನ್ ಲೋವರ್ ಕಾಸ್ಟ್ ಇ ವಿ ಅಡ್ವೆಂಚರ್ ಬೈಕ್ಸಲ್ಲೂ ಸಿಗುತ್ತೆ. ಬಿಕಾಸ್ ಅಡ್ವೆಂಚರ್ ಬೈಕ್ ಬಂದುಬಿಟ್ಟು ಏನೂ ಇಲ್ಲ, ನಿಮಗೆ ಫೀಚರ್ಸ್ ಕೊಡೋದಲ್ಲ ಅವ್ರಿಗೇನು ತೊಂದರೆನೇ ಇಲ್ಲ, ಬಿಕಾಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ತಾನೇ. ಈವನ್ ನಿಮಗೆ ಎಕ್ಸ್ಟ್ರಾ ಒಳ್ಳೆ ಫೀಚರ್ಸು ಸಿಗುತ್ತೆ, ಲೈಕ್ ರೀಜನ್ರೇಷನ್ನು. ಸೊ ಅದರಿಂದ ನಿಮಗೆ ಇಂಜಿನ್ ಬ್ರೇಕಿಂಗ್ ಥರ ಫೀಲ್ ಆಗುತ್ತೆ. ರಿವರ್ಸು ನೀವು ಗಾಡಿ ಓಡಿಸ್ಬೋದು ಎಷ್ಟೊಂದು ಕಡೆ, ನಿಮಗೆ ದ್ಯಾಟ್ ವಿಲ್ ಬಿ ಅ ವೆರಿ ಯೂಸ್ಫುಲ್ ಫೀಚರ್. ಐ ನೋ ದ್ಯಾಟ್ ಲಾಟ್ ಆಫ್ ಪೀಪಲ್ ಅದನ್ನ ಅಷ್ಟು ಇಂಪಾರ್ಟೆಂಟ್ ಕನ್ಸಿಡರ್ ಮಾಡಲ್ಲ. ಟ್ರಸ್ಟ್ ಮೀ, ನಾನು ಹೇಳ್ತಾ ಇದ್ದೀನಿ, ನನಗೆ ಎಷ್ಟೊಂದು ಕಡೆ ಟೂರಿಂಗ್ ಮೋಟರ್ಸೈಕಲ್, ಈ ಗಾಡಿನ ಪಾರ್ಕ್ ಮಾಡಬೇಕಾದ್ರೆ ರಿವರ್ಸ್ ಫೀಚರ್ ಏನಾದ್ರು ಇದ್ದಿದ್ರೆ ಎಷ್ಟು ಯೂಸ್ಫುಲ್ ಆಗ್ತಿತ್ತು ಗೊತ್ತಾ. ಆ್ಯಂಡ್ ರಿವರ್ಸ್ ಫೀಚರ್ ಜೊತೆಗೆ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟು ಇದೆಲ್ಲ ಗಿವನ್ ಸಿಕ್ಬಿಡುತ್ತೆ ನಿಮಗೆ. ಸೊ ಕೆಲವು ಪ್ರೀಮಿಯಮ್ ಫೀಚರ್ಸು ವಿಚ್ ಯು ವುಡ್ ಹ್ಯಾವ್ ಡ್ರೆಮ್ಟ್ ಇನ್ ಅ ವೆರಿ ಬಿಗ್ ಅಡ್ವೆಂಚರ್ ಬೈಕು, ಎಕ್ಸ್ಪೆನ್ಸಿವ್ ಅಡ್ವೆಂಚರ್ ಬೈಕು, ಅದು ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ ಇನ್ ಅ ಇ ವಿ ಅಡ್ವೆಂಚರ್ ಬೈಕ್. ಸೊ ದಿಸ್ ಮೈಟ್ ಬಿ ಅನ್ ಅಡ್ವಾಂಟೇಜ್. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ನಂಗೆ ಅನಿಸುತ್ತೆ ಓವರ್ ಆಲ್ ಐ ಪರ್ಸ್ನಲಿ ಫೀಲ್ ದ್ಯಾಟ್ ಅಡ್ವೆಂಚರ್ ಬೈಕ್ನ ಈಸಿಲಿ ನೀವು ಇ ವಿ ಫಾರ್ಮಲ್ಲಿ ನೋಡ್ಬೋದು. ಬಟ್ ಇದಕ್ಕೆ ಏನು ಚಾಲೆಂಜಸ್ ಅವ್ರ ಅಡಚಣೆಗಳಿಲ್ವಾ ಅಂದರೆ, ಐ ವುಡ್ ಸೇ ಸಣ್ಣ ಪುಟ್ಟ ಅಡಚಣೆಗಳಿದೆ. ಅದನ್ನು ಇಫ್ ಮ್ಯಾನುಫ್ಯಾಕ್ಚರ್ ಅಡ್ರೆಸ್ ಮಾಡಿದ್ರೆ ಈಸಿಲಿ ದೇ ಕ್ಯಾನ್ ಸೆಲ್ ಇಟ್ ಇನ್ ಇ ವಿ ಫಾರ್ಮ್ ಅಂತ ಹೇಳ್ತೀನಿ. ಲೆಫ್ಟ್ ತೊಗೊಂಬಿಡೋಣ, ಅಲ್ಲಿ ತುಂಬ ಟ್ರಾಫಿಕ್ ಇದೆ. ಸೊ ಯಾವುದು ಅಂತ ನೀವು ಕೇಳೋದಾದರೆ, ಐ ವುಡ್ ಸೇ ಫಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಇದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು ಅಡ್ವೆಂಚರ್ ಬೈಕೆ, ಇಲ್ಲ ಅಂದರೆ ಕಷ್ಟ. ಆ್ಯಂಡ್ ನಾನು ತುಂಬ ಓವರ್ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ, ಓಕೆ, ನಾನು ಲೈಕ್ ಪೆಟ್ರೋಲ್ ಸ್ಟೇಷನ್ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಬಟ್ ಈಗ ಕಾರ್ದಲ್ಲಿ ನಿಮಗೆ ತುಂಬ ಜನ ಕಾನ್ಫಿಡೆಂಟ್ಲಿ ರೈಡ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ನಾನು ನೋಡ್ತಾ ಇದ್ದೀನಿ ಇ ವಿ ಕಾರ್ಸ್ನ, ಏನು ತಲೆನೇ ಕೆಡ್ಸ್ಕೊತಾ ಇಲ್ಲ, ಬಿಕಾಸ್ ಡೀಸೆಂಟ್ ಇ ವಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇಟ್ಸ್ ನಾಟ್ ಲೈಕ್ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಅಂತಲ್ಲ, ಬಟ್ ಇನ್ನೂ ಗ್ರೋ ಆಗಬೇಕು, ಬಟ್ ಇದೆ. ಸೊ ಅದೇ ಥರ ನಿಮಗೆ ಟೂ ವೀಲರ್ ಆರ್ ಬೇಸಿಕಲಿ ಅಡ್ವೆಂಚರ್ ಬೈಕ್ಸೇ ನಿಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ನನ್ನ ಒಪಿನಿಯನಲ್ಲಿ.
ಸೊ ಚಾರ್ಜಿಂಗ್ ಆಬ್ವಿಯಸ್ಲಿ ಅದೂ ಟೈಮೂ ಒಂದು ಪ್ರಾಬ್ಲಮ್, ಬಟ್ ಇಟ್ಸ್ ಓಕೆ 30 to 45 ಮಿನಿಟ್ಸ್ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆಲ್ಸೋ ರೇಂಜ್ ಬಗ್ಗೆನೂ ತುಂಬ ಜನ ಮಾತಾಡ್ತಾರೆ. ನನ್ನ ಒಪಿನಿಯನ್ಲಿ 300 to 400 ಕಿಲೋಮೀಟರ್ಸ್ ರೇಂಜ್ ಇಸ್ ಮೋರ್ ದ್ಯಾನ್ ಇನಫು. ಅದಕ್ಕಿಂತ ಕಮ್ಮಿ ಕೊಡ್ತಾರೆ ಸ್ವಲ್ಪ ಡೌಟ್ ಇರುತ್ತೆ ಡೆಫಿನೆಟ್ಲಿ. ಸೊ 300 to 400 ಕಿಲೋಮೀಟರ್ಸ್ ಆಫ್ ರೇಂಜ್ ಕೊಡಬೇಕಷ್ಟೇ. ಸೊ ಅದನ್ನು ಕೊಟ್ಟರೆ ಐ ಥಿಂಕ್ ಜನಗೆ ಮೋರ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದ್ಯಾಟ್ ಈಸ್ ಎ ಥಿಂಗು. ಅದು ಬಿಟ್ಟರೆ ಆಬ್ವಿಯಸ್ಲಿ ನೀವು ಚಾರ್ಜಿಂಗ್ ಪ್ಲೇಸಸ್ನ ನೀವು ಆಬ್ವಿಯಸ್ಲಿ ಹುಡುಕಾಡ್ತಾ ಇರಬೇಕಾಗುತ್ತೆ. ಸೊ ಅದರಿಂದ ನಿಮಗೆ ಬ್ರೇಕ್ಸ್ ತುಂಬ ತೊಗೋಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಹೇಳ್ದಂಗೆ ಓಕೆ ಹುಷಾರಾಗಿ ಹೋಗೋಣ. ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಸದ್ಯಕ್ಕೆ ಕಮ್ಮಿ ಇರೋದ್ರಿಂದ ಆ್ಯಂಡ್ ಆಲ್ಸೋ ಚಾರ್ಜಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಬ್ರೇಕ್ಸ್ ನೀವು ತುಂಬ ತೊಗೋಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗು. ಸೊ ಬ್ರೇಕ್ಸ್ ಡೆಫಿನೆಟ್ಲಿ ನೀವು ತೊಗೊಳ್ಳೇಬೇಕು. ಬ್ರೇಕ್ಸ್ ಜಾಸ್ತಿ ತೊಗೋಬೇಕಾಗುತ್ತೆ ಕಂಪೇರ್ ಟು ನಿಮ್ಮದು ನಾರ್ಮಲ್ ಅಡ್ವೆಂಚರ್ ಬ್ರೇಕ್. ಸೊ ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅನ್ಫಾರ್ಚುನೇಟ್ಲಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೊಂದು ಪ್ರಾಬ್ಲಮ್ಮು. ಅದು ಬಿಟ್ಟರೆ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ನಿಮ್ಮ ರೈಡ್ನ ಇನ್ನೂ ಬೆಟರ್. ಬಿಕಾಸ್ ಆಬ್ವಿಯಸ್ಲಿ ನಾರ್ಮಲಿನೂ ನೀವು ಚೆನ್ನಾಗೇ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಬಟ್ ಫ್ಯೂಲ್ ಸ್ಟಾಪ್ಸ್ ನೀವು ಅಷ್ಟೊಂದು ಪ್ಲ್ಯಾನ್ ಮಾಡಲ್ಲ. ಸೊ ಇಲ್ಲಿ ನೀವು ಫ್ಯೂಲ್ ಸ್ಟಾಪ್ಸ್ ಆರ್ ಚಾರ್ಜಿಂಗ್ ಸ್ಟಾಪ್ಸ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈವನ್ ನಿಮ್ಮ ಹೋಟೆಲ್ಸ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಅಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಇಲ್ವಾ ಅಂತ. ಸೊ ಸ್ವಲ್ಪ ಪ್ಲ್ಯಾನಿಂಗ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಅಡ್ವೆಂಚರ್ ಬೈಕಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ದ ಅದರ್ 2 challenges ಆರ್ ಆಬ್ವಿಯಸ್ಲಿ ಇಟ್ಸ್ ಕಾಮನ್ ಟು ಎವ್ರಿ EV ವೆಹಿಕಲ್ ಅಂತಲೇ ಹೇಳ್ತೀನಿ. ದಟ್ ಈಸ್ ದ ರಿಲಯಬಿಲಿಟಿ ಇಶ್ಯೂ ಇದೆ. ಆಬ್ವಿಯಸ್ಲಿ ನೀವು ಕಣ್ಣು ಮುಚ್ಕೊಂಡು ತೊಗೊಳಕ್ಕಾಗಲ್ಲ. ಯು ಆರ್ ಗೋಯಿಂಗ್ ಟು ಬಿ ಆ್ಯನ್ ಅರ್ಲಿ ಅಡಾಪ್ಟರ್ ಫಾರ್ ಶೋರು. ಸೊ ಅದು ಒಂದಿದೆ. ಅದು ಬಿಟ್ಟರೆ ಆಬ್ವಿಯಸ್ಲಿ ಓಕೆ ಮಳೆ ಜೋರಾಗ್ತಪ್ಪ, ಜೋರಾಗಿದೆ ಬಟ್ ಲೈಟ್ ಆಗಿದೆ ಹೆಂಗೆ ಹೇಳೋದು. ಸೊ ಅದು ಒಂದಿದೆ. ಅದು ಬಿಟ್ಟರೆ ಆಬ್ವಿಯಸ್ಲಿ ದ ಸರ್ವಿಸ್ ಕಾಸ್ಟು, ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು EV ಸರ್ವಿಸ್ ಕಾಸ್ಟ್ ಬಗ್ಗೆ. ಬಿಕಾಸ್ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ EVಯಲ್ಲಿ ಸರ್ವಿಸ್ ಕಾಸ್ಟೇ ಇಲ್ಲ, ಆರಾಮಾಗಿ ನಾವು ತೊಗೋಬೋದಂತ. ಬಟ್ ಆ್ಯಕ್ಚುಲಿ ಆ ಥರ ಇಲ್ಲ. ಸೊ ಅದು ಒಂದಿದೆ ಸರ್ವಿಸ್ ಕಾಸ್ಟು ಆ್ಯಂಡ್ ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಕಾಸ್ಟ್. ಓಕೆನಾ. ಸೊ ಇದು ಒಂದು ಆಬ್ವಿಯಸ್ಲಿ ಕಾಮನ್ ಇಶ್ಯೂ EVs ಜೊತೆಗೆ. ಸೊ ಇದ್ರ ಬಗ್ಗೆನೇ ನೀವು ಫೋಕಸ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಫೋಕಸ್ ಮಾಡಿದ್ರೆ ಐ ಥಿಂಕ್ ನಾನು ಅಗೇನ್ ಹೇಳ್ತಾ ಇದ್ದೀನಿ, ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗೋದು ಒಂದು ಬಿಗ್ ಕಂಪನಿ ಓನ್ಲಿ. ಸ್ಟಾರ್ಟಪ್ ಕಂಪನಿ ಕಷ್ಟ ಇದೆ. ಬಿಕಾಸ್ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್. ನೀವು ಏನೇ ಅಡ್ವೆಂಚರ್ ಬೈಕ್ ಮಾಡಿದ್ರು ಅಟ್ಲೀಸ್ಟ್ ನಿಮಗೆ 2.5 lakhsಗಿಂತ ಮೇಲ್ಗಡೆ ಇರುತ್ತೆ ಅದು. ಎಲೆಕ್ಟ್ರಿಕ್ ವರ್ಷನಲ್ಲಿ ನೀವು ಮಾಡ್ತೀರಾ ಅಂದರೆ ನಾನು ನೆಕ್ಸ್ಟ್ ಶೋರೂಮ್ ಪ್ರೈಸ್ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಐ ಡೋಂಟ್ ಥಿಂಕ್ ದ್ಯಾಟ್ ಇಟ್ಸ್ ಪಾಸಿಬಲ್ ಫ್ರಮ್ ಅ ಸ್ಮಾಲ್ ಕಂಪನಿ ಅವರ ಸ್ಟಾರ್ಟಪ್ ಕಂಪನಿ. ಸೊ ದೊಡ್ಡ ಕಂಪನಿ ಟ್ರೈ ಮಾಡಿದ್ರೆ ನನ್ನ ಒಪಿನಿಯನಲ್ಲಿ ಇದನ್ನೆಲ್ಲ ಮಾಡ್ಬೋದು, ಏನು ಇಂಪಾಸಿಬಲ್ ಇಲ್ಲ. ಸೊ ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಫಾರ್ಮಲ್ಲಿ ನಾವು ಅಡ್ವೆಂಚರ್ ಬೈಕ್ಸ್ನ ನೋಡ್ತೀವಿ ಆ್ಯಂಡ್ ಜನನೂ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ದಿಸ್ ಇಸ್ ಮೈ ಒಪಿನಿಯನು. ನಿಮ್ಮದೇನಾದರೂ ಬೇರೆ ಅಭಿಪ್ರಾಯ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸರ್ವಿಸ್ ಕಾಸ್ಟ್ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಯಾಕೆ ಹೇಳ್ತಾ ಇದೆ ಗೊತ್ತಾ, ರೀಸೆಂಟ್ಲಿ ಅಲ್ಟ್ರಾ ವೈಲೆಟ್ ಅವ್ರದ್ದು ಒಬ್ಬರು ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡ್ತಾಯಿದ್ರು. ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ನಾನು ಶಾಕ್ ಆಗಿಬಿಟ್ಟೆ. ಬಿಕಾಸ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ ತಾನೇ, ನಿಮಗೆ ಇಂಜಿನ್ ಆಯಿಲ್ ಚೇಂಜು ಅದೆಲ್ಲ ಇಲ್ಲವೇ ಇಲ್ಲ ಅಲ್ವಾ, ತುಂಬ ಚೀಪಾಗಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ದೇರ್ ಆರ್ ಲಾಟ್ ಆಫ್ ಹಿಡನ್ ಕಾಸ್ಟು. ಸೊ ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.